ಹಾಯ್ ಫ್ರೆಂಡ್ಸ್, ಬಿಸ್ಸೆ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ ನೆಕ್ಸ್ಟ್ ಯೂನಿಟ್ ಯಾವುದು, ರಿಲೇಷನ್ ಡೇಟಾ ಮಾಡೆಲ್. ಸೊ ಥರ್ಡ್ ಯೂನಿಟ್ ಏನೈತಿ, ರಿಲೇಷನಲ್ ಡೇಟಾ ಮಾಡೆಲ್. ಅದರ ಮೇಲೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್, ವಾಟ್ ಈಸ್ ಡೊಮೇನ್ ಕನ್ಸ್ಟ್ರೆಂಟ್? ಡೊಮೇನ್ ಕನ್ಸ್ಟ್ರೆಂಟ್ ಅಂದ್ರೇನು ಅಂತ ಕೇಳಬಹುದು. ನೆಕ್ಸ್ಟ್, ರೈಟ್ ಅ PLSQL ಪ್ರೋಗ್ರಾಮ್ ಟು ಇಲಿಸ್ಟ್ರೇಟ್ ಹೌ ಟು ಕ್ರಿಯೇಟ್ ಅಂಡ್ ಕಾಲ್ ದ ಫಂಕ್ಷನ್. ಸೊ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ತೀರಿ ಮತ್ತೆ ಯಾವ ರೀತಿ ಫಂಕ್ಷನ್ ನ ಕಾಲ್ ಮಾಡ್ತೀರಿ ಅನ್ನೋದು ಕೂಡ ಏನ್ ಮಾಡ್ತಾರ ಕೇಳುವಂತ ಚಾನ್ಸಸ್ ಇದೆ. ಇದು ಏನೈತಿ PLSQL ಪ್ರೋಗ್ರಾಮ್ ನಿಮ್ ಲ್ಯಾಬ್ ದಲ್ಲಿ ಕೂಡ ಇದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಸೆಲೆಕ್ಟ್ ಅಂಡ್ ಪ್ರೊಜೆಕ್ಟ್ ಆಪರೇಷನ್. ಏನ್ ಮಾಡ್ಬೇಕು, ಸೆಲೆಕ್ಟ್ ಮತ್ತೆ ಪ್ರೊಜೆಕ್ಟ್ ಆಪರೇಷನ್ಸ್ ಬಗ್ಗೆ ಏನ್ ಮಾಡ್ಬೇಕು, ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್, ರೈಟ್ ಅ ಶಾರ್ಟ್ ನೋಟ್ ಆನ್ ಫಾರಿನ್ ಕೀ. ಸೊ ಫಾರಿನ್ ಕೀ ಅಂತಂದ್ರೇನು, ಅದ್ರದ್ದು ಒಂದು ಎಕ್ಸಾಂಪಲ್ ಅನ್ನ ಕೊಡಬೇಕು. ಅದ್ರ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ನಾವು ಬರಿತೀವಿ ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕು, ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್ ಬರುತ್ತೆ ಲಿಸ್ಟ್ ಡಿಫ್ರೆಂಟ್ ಅಗ್ರಿಗೇಟ್ ಫಂಕ್ಷನ್. ಸೊ ಅಗ್ರಿಗೇಟ್ ಫಂಕ್ಷನ್ಸ್ ಯಾವ್ಯಾವ ಅದಾವು ಅನ್ನೋದನ್ನ ಏನ್ ಮಾಡ್ಬೇಕು, ಲಿಸ್ಟ್ ಮಾಡ್ಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ಇಂಪ್ಲಿಸಿಟ್ ಕರ್ಸರ್ ಇನ್ PLSQL. ಸೊ ಇಂಪ್ಲಿಸಿಟ್ ಕರ್ಸರ್ ಯಾವ್ಯಾವ ಅದಾವು PLSQL ಒಳಗಡೆ ಡಿಸ್ಕಸ್ ಮಾಡ್ಬೇಕು. ನೆಕ್ಸ್ಟ್, ವಾಟ್ ಈಸ್ ದ ಯೂನಿಯನ್ ಕಂಪ್ಯಾಟಬಿಲಿಟಿ ಆನ್ ಕಂಡೀಷನ್. ಸೊ ಯೂನಿಯನ್ ಕಂಪ್ಯಾಟಬಿಲಿಟಿ ಯಾವ್ಯಾವ ಕಂಡೀಷನ್ಸ್ ಅದಾವು ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಸೆಟ್ ಥಿಯರಿ ಆಪರೇಷನ್ ಇನ್ ರಿಲೇಷನಲ್ ಅಲ್ಜಿಬ್ರಾ. ಇದು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. 10 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಇವಾಗ ಆಲ್ರೆಡಿ 2-3 ಟೈಮ್ಸ್ ರಿಪೀಟ್ ಆದಂತಹ ಕ್ವಶನ್ ಕೂಡ. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ರಿಲೇಶನ್ಶಿಪ್. ಸೊ ಟೈಪ್ಸ್ ರಿಲೇಶನ್ಶಿಪ್ ಅಂದ್ರೇನು, ಅದ್ರ ಯಾವ ಟೈಪ್ಸ್ ಅದಾವ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಸೊ 1 to 1 ಆಗಿರ್ಬೋದು, 1 to many ಆಗಿರ್ಬೋದು, ಅವು ರಿಲೇಶನ್ಶಿಪ್ಸ್ ಅದಾವ. ಎಕ್ಸ್ಪ್ಲೇನ್ ಪ್ರೈಮರಿ ಕೀ ಅಂಡ್ ಕ್ಯಾಂಡಿಡೇಟ್ ಕೀ. ಸೊ ಇಲ್ಲಿ ಫಾರಿನ್ ಕೀ ಕೇಳ್ಯಾರ, ಇಲ್ಲಿ ಪ್ರೈಮರಿ ಕೀ ಮತ್ತು ಕ್ಯಾಂಡಿಡೇಟ್ ಕೀ ಅಂತ ಕೇಳ್ಯಾರ. ಸೊ ಅದನ್ನ ಏನ್ ಮಾಡ್ಬೇಕು, ಪ್ರೈಮರಿ ಕೀ ಮತ್ತು ಕ್ಯಾಂಡಿಡೇಟ್ ಕೀ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ಕಾರ್ಡಿನಾಲಿಟಿ ರೇಷಿಯೋ ಅಂಡ್ ಪಾರ್ಟಿಸಿಪೇಷನ್ ರಿಲೇಶನ್ಶಿಪ್. ಸೊ ಏನ್ ಮಾಡ್ಬೇಕು, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಕಾರ್ಡಿನಾಲಿಟಿ ರೇಷಿಯೋ ಅಂತಂದ್ರೇನು, ಅದ್ರದ್ದು ಒಂದು ಎಕ್ಸಾಂಪಲ್ ಅನ್ನ ಕೊಡ್ಬೇಕು. ಅದೇ ರೀತಿ ಪಾರ್ಟಿಸಿಪೇಷನ್ ಆಫ್ ರಿಲೇಶನ್ಶಿಪ್ ಅಂದ್ರೇನು, ಅದ್ರದ್ದು ಎಕ್ಸಾಂಪಲ್ ಅನ್ನ ಕೊಡ್ಬೇಕು. ಸೊ ಇದರ ಆನ್ಸರ್ಸ್ ನಿಮ್ಗೆ ಏನ್ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಸಿಗುತ್ತೆ. ಸೊ ಅದನ್ನ ನೀವು ಏನ್ ಮಾಡ್ಬೋದು, PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ರೆಫರ್ ಮಾಡ್ಬೋದು, ಅಥವಾ ಈ ಕ್ವಶನ್ಸ್ ಅನ್ನ ಇಟ್ಕೊಂಡು ನಿಮ್ಗೆ ಆನ್ಸರ್ ಬೇರೆ ಯಾವ್ದಾದ್ರು ಬೇಕಾದ್ರೆ ಅದನ್ನು ಕೂಡ ರೆಫರ್ ಮಾಡಬಹುದು. ಒಟ್ನಲ್ಲಿ ರಿಲೇಷನಲ್ ಡೇಟಾ ಮಾಡೆಲ್ ಥರ್ಡ್ ಯೂನಿಟ್ ದಲ್ಲಿ ಕೇಳುವಂತಹ ಕ್ವಶನ್ಸ್ ಇವು. ಹೆಲ್ಪ್ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.